ಬೆಂಗಳೂರಿನ ಕ್ರಿಯಾ ಮಾಧ್ಯಮದ ಪುಸ್ತಕ ಪ್ರೀತಿ ಮಳಿಗೆಯಲ್ಲಿ ಸಂವಿಧಾನದ ರಕ್ಷಣೆ ಸೇರಿದಂತೆ ಮಹಿಳೆಯರ ದುಸ್ಥಿತಿ ಕುರಿತ ಚರ್ಚೆಗೆ ವೇದಿಕೆಯಾಯಿತು. ಇದೇ ವೇಳೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಹೊರತಂದಿರುವ ಭಾರತದ ಮಹಿಳೆಯರ ಸ್ಥಿತಿಗತಿಗಳು ಎಂಬ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಲಾಯಿತು. ನಂತರ ಲೇಖಕಿಯರು, ಜನಚಳವಳಿಯ ನಾಯಕರು ಮಾತನಾಡಿ ಮೋದಿ ಸರ್ಕಾರದ 10 ವರ್ಷಗಳ ಮಹಿಳೆಯರ ದುಸ್ಥಿತಿಯನ್ನು ತೆರೆದಿಟ್ಟರು. ಕಳೆದ 10 ವರ್ಷಗಳ ಈ ಬಿಜೆಪಿ ಆಡಳಿತದಲ್ಲಿ ಇಡೀ ದೇಶದಲ್ಲಿ ಮಹಿಳೆಯರ ಸ್ಥಿತಿಗತಿಯನ್ನು ತಗೊಂಡಾಗ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿರೋದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ನೋಟು ಅಮಾನ್ಯೀಕರಣ ಇರಬಹುದು, ಆಮೇಲೆ GST ಇರಬಹುದು, ಇವೆಲ್ಲವೂ ಅವೈಜ್ಞಾನಿಕ ಅವೈಚಾರಿಕ ನಡೆಗಳು. ಇದರಿಂದ ಮಹಿಳೆಯರು ಕಷ್ಟಕ್ಕೀಡಾಗಿರೋದನ್ನ ನಾವು ನೋಡ್ತೀವಿ. ಯಾಕೆಂದ್ರೆ ಉದ್ಯೋಗದಿಂದ ಹೊರನೂಕಲ್ಪಟ್ಟವರು ಸುಮಾರು 40 ಲಕ್ಷ ಮಹಿಳೆಯರು ಉದ್ಯೋಗದಿಂದ ಹೊರಗುಳಿದಿದ್ದಾರೆ. ಮತ್ತೆ ನೋಟು ಅಮಾನ್ಯೀಕರಣದಿಂದ ಸುಮಾರು 1 ಕೋಟಿ ಜನ ಉದ್ಯೋಗ ಕಳ್ಕೊಂಡ್ರೆ ಅದರಲ್ಲಿ 88 ಲಕ್ಷ ಮಹಿಳೆಯರೇ ಇದ್ದಾರೆ ಅನ್ನೋದನ್ನ ಇದರಲ್ಲಿರುವ ಅಂಕಿಅಂಶಗಳು ನಮಗೆ ದೃಢಪಡಿಸುತ್ತೆ. ಆಮೇಲೆ ಸಣ್ಣ ಉದ್ದಿಮೆಗಳು ಮುಚ್ಕೊಂಡು ಹೋದ್ವು. ಆಮೇಲೆ ಎಷ್ಟೋ ಜನ ಮಹಿಳೆಯರು ಸಣ್ಣ ಸಣ್ಣ ಹೋಟೆಲ್ಗಳು, ಖಾನಾವಳಿಗಳು ನಡೆಸ್ತಾ ಇರುವಂತವ್ರು ಕೂಡ ಇದು ಡಿಮಾನಿಟೈಸೇಷನ್ ಮತ್ತೆ ಕರೋನಾ ಸಂದರ್ಭದಲ್ಲಿ ಅವೆಲ್ಲವನ್ನ ಮುಚ್ಚಿ ಇಡೀ ಕುಟುಂಬ ಬೀದಿಗೆ ಬರುವಂತಾಗಿದ್ದು ಕೂಡ ನಾವು ನೋಡ್ತೀವಿ. ಆಮೇಲೆ 2014ರಿಂದ ನಮ್ಗೆ ಹಲವಾರು ವಿಚಾರಗಳನ್ನು ನೋಡಿದಾಗ ದಿನಗೂಲಿ ಕಾರ್ಮಿಕರಲ್ಲಿ ಪುರುಷರು ಮತ್ತೆ ಮಹಿಳೆಯರು ತಗೊಂಡಾಗ ಅಲ್ಲಿ ಆತ್ಮಹತ್ಯೆ ಪ್ರಮಾಣ ಪುರುಷರಲ್ಲಿ 170% ಇದ್ರೆ ಮಹಿಳೆಯರಲ್ಲಿ 137ರಷ್ಟು ಹೆಚ್ಚಾಗಿರೋದನ್ನ ಕಾಣ್ತೀವಿ. ಅಂದ್ರೆ ಮುಂಚೆ ಇದ್ದಿದ್ದಕ್ಕಿಂತ ಈಗ ಹೆಚ್ಚಾಗಿದೆ. ಆರ್ಥಿಕ ಸಂಕಷ್ಟ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಅವರು ಅದನ್ನ ನಿಭಾಯಿಸೋದಕ್ಕಾಗದೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು ಕೂಡ ನಮ್ಮ ಕಣ್ಣೆದುರಿಗಿದೆ. ಸಂವಿಧಾನ ಬಂದಾಗ ಈ ದೇಶದ ಎಲ್ಲ ಜನವರ್ಗಗಳು ಕೂಡ ನಮ್ಮ ಒಂದು ಪ್ರಜಾಸತ್ತಾತ್ಮಕ ಹಕ್ಕನ್ನ, ಬದುಕಿ ಬಾಳುವಂಥ ಹಕ್ಕನ್ನ ಮತ್ತು ಮಹಿಳೆಯರು ಸ್ತ್ರೀ ಸಮಾನತೆಯ ಮತ್ತು ವರ್ಗ ಸಮಾನತೆಯ ಎಲ್ಲ ರೀತಿಯ ಹಕ್ಕನ್ನು ಕೊಡ್ತು ನಮ್ಮ ಸಂವಿಧಾನ ಅನ್ನುವ ಒಂದು ಸಂಭ್ರಮದಲ್ಲಿ ಕಳೆದ 75 ವರ್ಷಗಳಲ್ಲಿ ಏನು ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ, ಅದು ಈಗ ಒಂದು ಭ್ರಮೆಯ ಗುಳ್ಳೆಯ ಥರ ಒಡಿತಾ ಇದೆ. ಯಾಕೆಂದರೆ ಸಂವಿಧಾನಕ್ಕೆ ಧಕ್ಕೆ ಬಂದಿದೆ. ಆದ್ದರಿಂದ ಈ ಸಲಿಯ ಚುನಾವಣೆ ಮುಖ್ಯ ಘೋಷಣೆನೇ ಸಂವಿಧಾನ ರಕ್ಷಿಸಿ, ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವ ಒಂದು ಹೇಳಿಕೆ ಇದೆ. ಆದರೆ ಸಂವಿಧಾನೋ ರಕ್ಷತಿ ರಕ್ಷಿತಃ ಅನ್ನೋದನ್ನು ನಾವು ಮಾರ್ಪಡಿಸ್ಕೊಳ್ಬೇಕಾಗಿದೆ. ಸಂವಿಧಾನ ಉಳಿಲಿಲ್ಲ ಅಂತಂದರೆ ಚುನಾವಣೆಯೂ ಇಲ್ಲ, ಪ್ರಜಾಪ್ರಭುತ್ವವೂ ಇಲ್ಲ, ನಾವು ಯಾರೂ ಬದುಕಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಬಾರಿಯ ಚುನಾವಣೆ ಸಂವಿಧಾನ ರಕ್ಷಿಸಬೇಕು. ಆ ಸಂವಿಧಾನ ರಕ್ಷಿಸುವುದು ಅನ್ನೋದೇನೊಂದು ಅಮೂರ್ತವಾದ ಕಲ್ಪನೆ ಅಲ್ಲ. ಪುರುಷರು ಮತ್ತು ಮಹಿಳೆಯರ ಮಧ್ಯೆ ಇದ್ದ ಅಂತರ ಕಡಿಮೆ ಆಗ್ತಾ ಇದೆ. ಮಹಿಳೆಯರು ಮತದಾನ ಮಾಡುವಂಥ ಪ್ರಮಾಣ ಇತ್ತೀಚಿನ ಚುನಾವಣೆಗಳಲ್ಲಿ ಹೆಚ್ಚಾಗಿದೆ ಅಂತ ಗೊತ್ತಾಗಿದೆ. ಹಾಗಾಗಿಯೇ ನಮ್ಮ ರಾಜಕಾರಣಿಗಳೇನು ಮಹಿಳಾ ಪರ ಅಂತ ಏನು ಹೇಳೋಕ್ಕಾಗಲ್ಲ ಯಾವುದೇ ರಾಜಕೀಯ ಪಕ್ಷಗಳು. ಆದರೆ ಅವ್ರಿಗೀಗ ಈ ಮಹಿಳಾ ಮತಶಕ್ತಿಯ ಬಗ್ಗೆ ಒಂದು ಏನು ಅವರನ್ನು ನಾವು ಒಲಿಸ್ಕೊಳ್ಳದೆ ಇದ್ದರೆ ನಾವು ಸೋಲೋದು ಗ್ಯಾರಂಟಿ ಅನ್ನುವಂಥದ್ದು ಬಹುಶಃ ಬಿಹಾರದ ಚುನಾವಣೆಯಿಂದ ಈ ಒಂದು ಟ್ರೆಂಡ್ ಶುರುವಾಯಿತು. ನಿತೀಶ್ ಕುಮಾರ್ ಕೂಡ ಮಹಿಳೆಯರನ್ನೇ ನಾನು ಏನು ಇದನ್ನು ಪಾನ ನಿರೋಧ ತರ್ತೀನಿ ಅಂತ ಹೇಳಿ ಅದನ್ನು ಒಂದು ಮಹಿಳಾ ಮತಶಕ್ತಿಯಾಗಿ ಅದನ್ನು ಮಾಡಿಕೊಂಡ್ರು. ಆ ನಂತರ ಎಲ್ಲ ರಾಜಕೀಯ ಪಕ್ಷಗಳು ಈಗ ಮಹಿಳೆಯರನ್ನು ಒಲಿಸ್ಲಿಕ್ಕಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋ ರಾಜಕಾರಣವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಮಗೆ ರಾಜಕೀಯ ಪ್ರಾತಿನಿಧ್ಯ ಇನ್ನೂ ಸಿಗಲಿಲ್ಲ. ನಾವೀಗ ಏನು ಸ್ವಾತಂತ್ರ್ಯದ ಅಮೃತ ಕಾಲದಲ್ಲಿದ್ದೀವಿ. ಈ ಕಾಲದಲ್ಲಿ ನಾವು ನಮ್ಮ ಪಕ್ಕದ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇವರು ಜರಿತಾರೆ ಪಾಕಿಸ್ತಾನಕ್ಕೆ ಹೋಗು ಅಂತ. ಅಂತಹ ಒಂದು ದೇಶದಲ್ಲೂ ಮಹಿಳಾ ಪ್ರಾತಿನಿಧ್ಯ ಹೆಚ್ಚಿದೆ. ರುವಾಂಡ ಅಂತಹ ಒಂದು ಆಫ್ರಿಕನ್ ಕಂಟ್ರಿಯಲ್ಲೂ ಜಾಸ್ತಿ ಇದೆ. ಎಷ್ಟೊಂದು ದೇಶಗಳಲ್ಲಿ ಇದು ಏನು ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತಲೇ ಹೇಳಿ ಅಫರ್ಮೇಟಿವ್ ಆ್ಯಕ್ಷನ್ ಮೂಲಕ, ರಿಸರ್ವೇಷನ್ ಮೂಲಕ ತಂದಿದ್ದಾರೆ. ಆದರೆ ನಮ್ಮಂತಹ ಸಾಂಸ್ಕೃತಿಕವಾಗಿ ಅತ್ಯಂತ ಎತ್ತರದಲ್ಲಿರುವಂತಹ ಮಹಿಳೆಯರನ್ನು ದೇವತೆಗಳು ಅಂತ ಪೂಜಿಸುವಂತಹ ಈ ರೀತಿಯ ಒಂದು ರಾಷ್ಟ್ರದಲ್ಲಿ ಏನು ಸ್ಥಿತಿಯಲ್ಲಿದ್ದೀವಿ ನಾವು. ನಮ್ಮ ಪಾರ್ಲಿಮೆಂಟಲ್ಲಿ ಈಗಿರೋದು 14.3% ಅಷ್ಟೇ. 78 ಸಂಸದರು ಇದ್ದಾರೆ ಲೋಕಸಭೆಯಲ್ಲಿ. ನಮ್ಮ ಬೆಂಗಳೂರಿನಲ್ಲಿ ಯಾರು ಹೋಗಿದ್ದಾರೆ ನಾವು ಯೋಚಿಸ್ಬೇಕು ಅದನ್ನು. ಮತ್ತು ಇನ್ನೊಂದೇನೆಂದರೆ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಮತದಾನ ಪ್ರಮಾಣ ಯಾವಾಗಲೂ
ನಾವು ನಾಚಿಕೆ ಪಟ್ಕೊಳ್ಳೋ ಲೆವೆಲ್ನಲ್ಲಿ ಇದೆ. 54% ಏನು ಡೆಮೋಕ್ರಸಿ ಇದು? ಅಟ್ಲೀಸ್ಟ್ 90% ಆದ್ರೂ ಆಗಬಾರ್ದಾ? ಇಲ್ಲ, 70% ಕೂಡ ದಾಟೋದಕ್ಕೆ ನಾವು ಒಂಥರ ಇದಾಗಬೇಕಾಗಿದೆ. ಒಂದು ರೀತಿ ಮತದಾನ ಜಾಗೃತಿಗಳಾಗ್ತಿಲ್ಲ ಜನರಲ್ಲಿ. ಒಂಥರ ನಮ್ಮ ಮತ ಅಂದರೆ ಅದು ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಅನ್ನೋದನ್ನ ಹೇಳಬೇಕು. ಈ ಸಂದರ್ಭದಲ್ಲಿ ಯಾಕೆ ನಾವೆಲ್ಲ ಸೇರಿ ಮಾತಾಡಬೇಕಾಗಿದೆ ಅನ್ನೋ ಪ್ರಶ್ನೆಗಳನ್ನ ಹಾಕೊಂಡಾಗ ಯಾಕೆ ಪ್ರಸಕ್ತ ಸಂದರ್ಭ ಬಹುಮುಖ್ಯವಾಗಿ ಬಂದಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರುತ್ತಾ, ಏನು ಕಳೆದ 10 ವರ್ಷದಿಂದ ಏನು ಸರ್ಕಾರ, ಕೇಂದ್ರ ಸರ್ಕಾರ ಏನು ನಮ್ಮನ್ನು ಇಷ್ಟು ವರ್ಷ ಆಡಿತು, ಅದರ ರೀತಿ ನೀತಿ ನಿಯಮಗಳು, ಅದರ ಯೋಜನೆಗಳು, ಅದು ಜನರೊಂದಿಗೆ ಸಮೀಕರಿಸಿಕೊಂಡಂತಹ ಎಲ್ಲ ಕಾರ್ಯಕ್ರಮಗಳನ್ನ ನೋಡಿದಾಗ ಜನ ವಿರೋಧಿಯಾಗಿದೆ, ಜನಪರವಾಗಿಲ್ಲ, ಜನರನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ರೂಪಿಸ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆಯೇ ದೇಶದಲ್ಲಿ ಏನು ಅಪರಾಧೀಕರಣ, ಅತ್ಯಾಚಾರ ಪ್ರಕರಣ, ದೌರ್ಜನ್ಯಗಳು ನಡೀತಾ ಇದೆ. ಹಾಗೆಯೇ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಅನ್ನೋದನ್ನು ಜಾರಿಗೆ ಕೊಟ್ಬಿಟ್ಟಿದ್ದೀವಿ ಅನ್ನೋವಂಥ ಒಂದು ಹಬ್ಸಿದ್ರು. ಆದರೆ ಅದರದ್ದು ನಿರ್ಣಯ ಆಗಿದ್ದನ್ನು ನೋಡಿಬಿಟ್ರೆ ಯಾವಾಗಲೂ ಇನ್ನೂ 5 ವರ್ಷ 6 ವರ್ಷದ ನಂತರ ಜಾರಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಮತ್ತೆ ಪಾರ್ಲಿಮೆಂಟ್ ಮುಂದೆ ಮಂಡಿಸೋವಂತಹ ಒಂದು ಯೋಜನೆಯನ್ನು ಚುನಾವಣೆಯ ತಂತ್ರಗಾರಿಕೆ ರೂಪದಲ್ಲಿ ನಮಗೆ ಕೊಟ್ಟಿರೋದನ್ನು ನಾವು ಗಮನಿಸಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.